ಸ್ನೇಹಿತರೆ ನಮಸ್ಕಾರ. ರಾಜಕೀಯ ಯಾವತ್ತೂ ಕೂಡ ನಿಂತ ನೀರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಹಿಂದೆ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನೀವು ಎಲ್ಲರೂ ಕೂಡ ನೋಡಿದ್ದೀವಿ. ಇತಿಹಾಸದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಯಾವತ್ತೂ ಕೂಡ ರಾಜಕೀಯ ನಿಂತ ನೀರಾಗಿರೋದಿಲ್ಲ. ಇಲ್ಲಿ ಯಾರು ಕೂಡ ಶತ್ರುಗಳು ಅಲ್ಲ, ಯಾರು ಕೂಡ ಮಿತ್ರರು ಕೂಡ ಅಲ್ಲ. ಇವತ್ತು ಶತ್ರುರಾಗಿದ್ದವರು ನಾಳೆ ಮಿತ್ರರಾಗ್ಬೋದು, ನಾಳೆ ಮಿತ್ರರಾಗಿದ್ದವರು ಇವತ್ತು ಶತ್ರುಗಳಾಗಿರ್ಬೋದು. ಏನು ಬೇಕಾದರೂ ಕೂಡ ಆಗಬಹುದು ಅನ್ನೋದಕ್ಕೆ ರಾಜಕೀಯ ಸಾಕಷ್ಟು ಉದಾಹರಣೆಗಳನ್ನು ಕೊಡುತ್ತೆ. ಈಗಲೂ ಕೂಡ ಬಳ್ಳಾರಿಯಲ್ಲಿ ಜೋಡೆತ್ತುಗಳ ರೀತಿ ಇದ್ದಂತಹ ಈ ಜೋಡೆತ್ತುಗಳ ನಡುವೆ, ರಾಮುಲು ಮತ್ತು ರೆಡ್ಡಿ ಎನ್ನುವಂಥ ಜೋಡೆತ್ತುಗಳ ನಡುವೆ ಈಗ ಭಿನ್ನಮತ, ವೈಮನಸ್ಸು ಸಿಕ್ಕಾಪಟ್ಟೆ ತಾರಕಕ್ಕೇರಿದೆ. ಒಂದು ಕಾಲದಲ್ಲಿ ಜೊತೆಯಾಗಿ ಕೈ ಹಿಡ್ಕೊಂಡು ಹೋಗ್ತಿದ್ದಂಥ ಇವರಿಬ್ಬರು ಕೂಡ ಇವತ್ತು ಹಾವು ಮುಂಗುಸಿಗಳ ರೀತಿ ಕಿತ್ತಾಡಿಕೊಳ್ತಾ ಇದ್ದಾರೆ. ಪರಸ್ಪರ ಇಬ್ಬರು ಕೂಡ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದರ ನಡುವೆ ಶ್ರೀರಾಮುಲು ಕಾಂಗ್ರೆಸ್ನ ಕಡೆಗೆ ಬರ್ತಾ ಇದ್ದಾರೆ, ಕೈ ಹಿಡಿತಾರೆ ಶ್ರೀರಾಮುಲು ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಹೈಕಮಾಂಡ್ನ ನಾಯಕರಿರ್ಬೋದು, ರಾಜ್ಯದ ಬಿಜೆಪಿಯ ನಾಯಕರಿರ್ಬೋದು, ಯಾರ ಮಾತಿಗೂ ಕೂಡ ಸೊಪ್ಪು ಹಾಕದಂಥ ಶ್ರೀರಾಮುಲು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ, ಯಾರನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ. ಈ ನಡುವೆ ಕಾಂಗ್ರೆಸ್ ಸೇರಿದರೆ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ನಡೆಯಬಹುದು ಅನ್ನುವಂತಹ ಸನ್ನಿವೇಶ ಕಾಣಿಸ್ತಿದೆ. ಒಂದಷ್ಟು ಜನ ರಾಮುಲು ಕಾಂಗ್ರೆಸ್ಗೆ ಬರೋದನ್ನು ವೆಲ್ಕಮ್ ಮಾಡಿದರೆ, ಇನ್ನೊಂದಷ್ಟು ಜನ ಕಾಂಗ್ರೆಸ್ಗೆ ಬಂದರೆ ನಮ್ಮ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆಯಲ್ಲೂ ಕೂಡ ಇದ್ದಾರೆ. ಇನ್ನೂ ಕೆಲವರು ರಾಮುಲು ಬರೋದು ಬೇಡ, ರಾಮುಲುವನ್ನು ತೆಗೆದುಕೊಳ್ಳೋದು ಬೇಡ, ಅವರಿಗೆ ಪಕ್ಷ ನಿಷ್ಠೆ ಅನ್ನೋದು ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಹಿಂದೆ ಬಿಜೆಪಿಯಿಂದ ಬಂದಂಥ ಕೆಲವು ನಾಯಕರ ನಡೆ. ಇದೆಲ್ಲದರ ನಡುವೆನೂ ಕೂಡ ರಾಮುಲು ಅವರು ಮಾತ್ರ ಯಾವುದನ್ನು ಕೂಡ, ಯಾವ ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಹಾಗಾದರೆ ಏನು ಮುಂದಿನ ನಿರ್ಧಾರ ಅವರದ್ದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಮುಲು ಕಾಂಗ್ರೆಸ್ಗೆ ಬರ್ತಾರಾ ಬರಲ್ವಾ, ಇದು ಈಗ $1 ಮಿಲಿಯನ್ ಪ್ರಶ್ನೆ. ಕಾಂಗ್ರೆಸ್ಗೆ ಬಂದರೆ ಏನು, ಬರದೇ ಇದ್ರೆ ಏನು, ಕಾಂಗ್ರೆಸ್ಗೆ ಹೋದರೆ ಅವರ ಭವಿಷ್ಯದ ಕತೆ ಏನು, ಹಾಗೆಯೇ ಬಿಜೆಪಿ ಈ ವಿಚಾರದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದೆ, ಈ ಎಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈ ನಡುವೆ ಕೇವಲ ಬಿಜೆಪಿಗೆ ಈಗ ರಾಮುಲು ಮಾತ್ರ ಅಲ್ಲ, ಇನ್ನುಳಿದ ನಾಯಕರ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿದೆ. ಕಾರಣ ಈಗಾಗಲೇ ವಿಜೇಂದ್ರ ವಿರುದ್ಧ ಕಂಪ್ಲೀಟಾಗಿ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಭಿನ್ನಮತ ಅಂತಲೇ ಅನಿಸುತ್ತೆ. ಯತ್ನಾಳ್ ಆಯಿತು, ರಮೇಶ್ ಜಾರಕಿಹೊಳಿ ಆಯಿತು, ಈಶ್ವರಪ್ಪ ಆಯಿತು. ಅದಾದ ನಂತರ ಒಬ್ಬೊಬ್ಬರೇ ನಾಯಕರು ಸೇರ್ಪಡೆ ಆಗ್ತಾನೆ ಇದ್ದಾರೆ. ಈಗ ಅಸಲಿಗೆ ಶ್ರೀರಾಮುಲಿಗೆ ಸಿಟ್ಟಿರೋದು ಕೂಡ ಇದೇ ವಿಜೇಂದ್ರ ಮೇಲೆ ಮತ್ತು ಈ ಯಡಿಯೂರಪ್ಪನವರ ಕುಟುಂಬದ ಮೇಲೆ. ಅವರನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ರೆಡ್ಡಿಯನ್ನು ಮುಂದೆ ಬಿಟ್ಟು ಅನ್ನುವಂತಹ ಆಕ್ರೋಶ ಇದೆ. ಇದರ ನಡುವೆ ಚಿಕ್ಕಬಳ್ಳಾಪುರದ ಸಂಸದರು ಕೂಡ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಈಗ ಮತ್ತೆ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲಿಗೆ ಒಬ್ಬೊಬ್ಬರೇ ವಿಜೇಂದ್ರ ಮತ್ತು ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ಕತ್ತಿಯನ್ನು ಮಸಿತಾ ಇದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಬಿಜೆಪಿಯಿಂದ ಕೇವಲ ರಾಮುಲು ಮಾತ್ರವಲ್ಲ, ಸಾಕಷ್ಟು ಜನ ಶಾಸಕರು, ಸಂಸದರು ಅಥವಾ ಮಾಜಿ ಶಾಸಕರು, ಮಾಜಿ ಸಂಸದರು ಕಾಂಗ್ರೆಸ್ನತ್ತ ಮುಖ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದರಲ್ಲೂ ಕೂಡ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ನ ರಾಜ್ಯ ನಾಯಕರ ಸಂಪರ್ಕದಲ್ಲಿದ್ದಾರೆ. ಅವರ ಸೇರ್ಪಡೆಯಿಂದ ಪಕ್ಷಕ್ಕೆ ಅಲ್ಲದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಆಗುವಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗ್ತಿದೆ. ಇದಕ್ಕೆ ಪೂರಕವಾಗಿ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ರಾಮುಲು ಅವರನ್ನು ಸೋಲಿಸಿದ್ದಂಥ ಶಾಸಕ ಬಿ ನಾಗೇಂದ್ರ ಅವರು ಸೇರಿ ಬಹುತೇಕ ನಾಯಕರು ಶ್ರೀರಾಮುಲು ಬಗ್ಗೆ ಸದಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ವಿಶೇಷ. ಕಾಂಗ್ರೆಸ್ ಸೇರೋದಕ್ಕೆ ಶ್ರೀರಾಮುಲು ಅವರಿಗೆ ಒಲವಿದೆ. ಆದರೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ನೇರ ಸಂಪರ್ಕ ಇರೋದರಿಂದ ಅವರ ಸ್ನೇಹವನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ, ಇಷ್ಟವೂ ಕೂಡ ಇಲ್ಲ. ದೆಹಲಿಗೆ ಹೋಗಿ ಪಕ್ಷದ ಹೈಕಮಾಂಡ್ ಜೊತೆಗೆ ಚರ್ಚಿಸಿ ಬಂದ ಬಳಿಕವಷ್ಟೇ ಇದರ ಬಗ್ಗೆ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಹೇಳಿಬಿಟ್ಟು ರಾಮುಲು ಅವರ ಆಪ್ತರ ಬಳಿ ಹೇಳಿದ್ದಾರೆ. ಸರಿ, ಆದರೆ ಹೋದರೆ ಕಾಂಗ್ರೆಸ್ಗೆ ಹೋಗಬೇಕು, ಹೋಗದೇ ಇದ್ದರೆ ತೆಪ್ಪಗಿಲ್ಲೇ ಇರಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯ. ಕಾಂಗ್ರೆಸ್ನತ್ತ ಮನಸ್ಸು ಮಾಡೋದಕ್ಕೆ ಶ್ರೀರಾಮುಲು ಅವರಿಗೆ ಸಾಕಷ್ಟು ಕಾರಣಗಳಿದ್ದಾವೆ. ಬಳ್ಳಾರಿಯಲ್ಲಿ ಇತ್ತೀಚಿನ ಚುನಾವಣೆಗಳ ಫಲಿತಾಂಶ ಅಚ್ಚರಿ ಮೂಡಿಸಿದ್ದಾವೆ. ಗೆಲುವಿನಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಅನ್ನೋದು ಗೊತ್ತಾಗಿದೆ. ಅದೂ ಅಲ್ಲದೆ ಪಕ್ಷದಲ್ಲಿನ ಕೆಲವು ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ರೆಡ್ಡಿ ಅವರೊಂದಿಗಿನ ಮುನಿಸು ರಾಮುಲು ಅವರ ರಾಜಕೀಯ ಜರ್ನಿಗೆ ಎಲ್ಲೋ ಒಂದು ಕಡೆ ಅಡ್ಡಿ ಆಗ್ತಿದೆ ಅನ್ನೋದನ್ನು ಇವರು ಇಲ್ಲಿ ಅರಿತುಕೊಂಡಿದ್ದಾರೆ. ಈ ನಡುವೆ ಬಳ್ಳಾರಿಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಭಯ ಇದೆ. ಏನು, ರಾಮುಲು ಬಂದರೆ ನಮ್ಮ ನಾಯಕತ್ವದ ಪ್ರಶ್ನೆ ಏನು ಅಂತೇಳಿ. ನಾಗೇಂದ್ರ ಅವರ ಭವಿಷ್ಯ ಏನಾಗಬಹುದು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ.
ಈ ಒಂದು ದಶಕದಲ್ಲಿ ಬಳ್ಳಾರಿ ಮಟ್ಟಿಗೆ ವಾಲ್ಮೀಕಿ ಸಮುದಾಯದ ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ನಾಗೇಂದ್ರ ಸಿಕ್ಕಾಪಟ್ಟೆ ಶ್ರಮವನ್ನು ಹಾಕಿದ್ದಾರೆ. ರಾಮುಲು ಬಂದುಬಿಟ್ರೆ ಅವರ ಭವಿಷ್ಯ ಮುಸುಕಾಗ್ತದೆ ಅನ್ನುವಂಥ ಕಳವಳ ಕಾರ್ಯಕರ್ತರಲ್ಲಿದೆ. ಆದರೆ ಕಾಂಗ್ರೆಸ್ನಲ್ಲಿ ಅಂತಹ ವಾತಾವರಣ ಕಡಿಮೆ. ಹೊರಗಿನಿಂದ ಬಂದವರನ್ನು ಹೆಚ್ಚು ಮಣೆ ಹಾಕಿ ಕೂರಿಸುವಂಥ ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ರಾಮುಲು ಬಂದರೂ ಕೂಡ ಅವರಿಗೆ ಯಾವ ರೀತಿ ನಡೆಸಿಕೊಳ್ಬೇಕು ಅದೇ ರೀತಿ ನಡೆಸಿಕೊಳ್ತೀವಿ ಎನ್ನುವಂಥ ಅಭಯವನ್ನು ಕೂಡ ಕೊಟ್ಟಿದ್ದಾರಂತೆ. ಇನ್ನು ರಾಮುಲು ಇಲ್ಲಿವರೆಗೂ ಕೂಡ ಹೇಳ್ತಾ ಇರೋದು BJP ನನಗೆ ತಾಯಿ ಇದ್ದಂತೆ, ನಾನು ಪಕ್ಷ ಬಿಡುವಂಥ ಮಾತೇ ಇಲ್ಲ, ಪಕ್ಷದ ಹೈಕಮಾಂಡ್ ಬಹುತೇಕ ನಾಯಕರು ನನ್ನ ಪರ ಇದ್ದಾರೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಿದ್ದಾರೆ. ಆದರೆ ರಾಮುಲು ಒಳಗೊಂದು ಹೊರಗೊಂದು ಮಾತನಾಡ್ತಿದ್ದಾರೆ ಅನ್ನೋದು ಅವರ ಮುಖದ ಭಾವದಲ್ಲಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ BJPಯನ್ನು ಬಿಟ್ಟರೆ ಮುಂದಿನ ಭವಿಷ್ಯ ಏನು ಅನ್ನುವಂಥ ಆತಂಕವೂ ಕೂಡ ಇದೆ. ಒಂದು ವೇಳೆ ಬಿಡದೇ ಇದ್ದರೂ ಕೂಡ ಭವಿಷ್ಯ ಕಷ್ಟ ಅನ್ನುವಂತಹ ಭಯವೂ ಕೂಡ ಇದೆ. ಈ ನಡುವೆ ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ತನ್ನ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲಿ ಸಿಕ್ಕಷ್ಟು ಗೌರವ ಅಲ್ಲಿ ಸಿಗುತ್ತಾ ಅನ್ನುವಂತಹ ಒಂದು ದುಗುಡ ಸಹಜವಾಗಿ ಇದ್ದೇ ಇರ್ತದೆ. ಇಲ್ಲಿ ರಾಮುಲು ಮಾತ್ರವಲ್ಲ, ಸಾಕಷ್ಟು ಜನ BJP ನಾಯಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆರಂಭದಲ್ಲೇ ನಾನು ಹೇಳಿದಂತೆ ವಿಜಯೇಂದ್ರ ಮತ್ತು ವಿಜಯೇಂದ್ರ ಅವರ ಕಂಪ್ಲೀಟ್ ಕುಟುಂಬ, ಯಡಿಯೂರಪ್ಪನವರ ಕುಟುಂಬ ಪಕ್ಷವನ್ನು ಹೋಲ್ಡ್ ಮಾಡ್ತಿರುವಂಥ ರೀತಿ ಮತ್ತು ನಡೆಸ್ತಿರುವಂಥ ರೀತಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಬುಧವಾರ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗುತ್ತೆ. ಬಹುತೇಕ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿರುವಂಥದ್ದು ಮತ್ತು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಶಿಫಾರಸನ್ನು ತೆಗೆದುಕೊಂಡಿದ್ದು ಯಾರು ವಿಜಯೇಂದ್ರ ಪರವಾಗಿ ಇದ್ದಾರೋ ಅವರನ್ನೇ. ವಿಜಯೇಂದ್ರ ವಿರುದ್ಧವಾಗಿರುವಂತಹ ಯಾವ ನಾಯಕನನ್ನು ಕೂಡ ಇಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿನ ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು, ಸ್ಥಳೀಯ ಸಚಿವರು ಆಗಿದ್ದವರು, ಅಂದರೆ ಮಾಜಿ ಸಚಿವರಾಗಿದ್ದವರು, ಅಥವಾ ಈಗ ಪ್ರೆಸೆಂಟ್ ಸಂಸದರಾಗಿರೋರು ಇರ್ಬೋದು, ಯಾರೇ ಆಗಿರ್ಬೋದು, ಸಿಟ್ಟಿಂಗ್ ಪೊಸಿಷನಲ್ಲಿರ್ಬೋದು ಅಥವಾ ಮಾಜಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ಯಾರ ರೆಫರೆನ್ಸನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನೋದನ್ನು ಗಮನಿಸಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾ BJP ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಶಿಫಾರಸನ್ನು ಅವರು ಸ್ವೀಕರಿಸಿಲ್ಲ, ವಿಜಯೇಂದ್ರಗೆ ಕ್ಲೋಸ್ ಇದ್ದವರನ್ನು ಮಾಡಿದ್ದಾರೆ ಅಂತೇಳಿ. ಹೀಗೆ ಕೇವಲ ಇಲ್ಲಿ ಅಂತಲ್ಲ, ಸಾಕಷ್ಟು ಕಡೆ ಹೀಗೆ ಆಗಿದೆ. ಪಕ್ಷಕ್ಕೆ ದುಡಿದವರನ್ನು ಗುರುತಿಸಿಲ್ಲ, ಯಾರು ವಿಜಯೇಂದ್ರಗೆ ಬಕೆಟನ್ನು ಹಿಡಿತಿದ್ರು ಅವರನ್ನು ಗುರುತಿಸಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ. ಇದಕ್ಕೆ ಎಲ್ಲೋ ಒಂದು ಕಡೆ ದೊಡ್ಡ ಬೆಲೆಯನ್ನೇ ತೆರೆಯುವಂತಹ ಅನಿವಾರ್ಯತೆ ಸೃಷ್ಟಿ ಆಗುತ್ತಾ ಅನ್ನುವಂಥ ಆತಂಕವೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಷ್ಟು ಸುಲಭ ಅಲ್ಲ ಒಂದು ಪಕ್ಷವನ್ನು ಕಟ್ಟೋದು, ಒಂದು ಪಕ್ಷವನ್ನು ಬೆಳೆಸೋದು, ಒಂದು ಪಕ್ಷವನ್ನು ಸರಿ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾಮಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕೇವಲ ಯಾಮಾರೋದು ಮಾತ್ರವಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲವೊಂದು ಎಡವಟ್ಟುಗಳು ಯಾವ ರೀತಿ ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ಇನ್ನು ಈಗ ಈ ರಾಮುಲು ತೆಗೆದುಕೊಂಡಿರುವಂತಹ ನಿರ್ಧಾರ ಅಥವಾ ಇನ್ನುಳಿದಂಥ ನಾಯಕರು, ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಹಾಗೆಯೇ ಕುಮಾರ್ ಬಂಗಾರಪ್ಪ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಒಬ್ಬರಲ್ಲ ಇಬ್ಬರಲ್ಲ ಸಾಲು ಸಾಲು ನಾಯಕರು ಇಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ರೇಣುಕಾಚಾರ್ಯ ಮತ್ತೊಂದಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಕೂಡ ವಿಜಯೇಂದ್ರ ಪರವಾಗಿ ನಿಂತು ಗಟ್ಟಿಯಾಗಿ ಮಾತನಾಡುವಂಥ ಧೈರ್ಯವನ್ನು ಕೂಡ ಮಾಡ್ತಿಲ್ಲ. ಯಾಕಪ್ಪ ನಮಗೆ ಸಹವಾಸ ಅಂತೇಳಿ ಒಂದು ರೀತಿಯಲ್ಲಿ ಸೈಡ್ ಲೈನಲ್ಲಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಆಗ್ರಹವೂ ಕೂಡ ಶುರುವಾಗಿದೆ. ಇದು ಒಂದು ವೇಳೆ ಮುನ್ನೆಲೆಗೆ ಬಂದರೆ, ಈಗ ಹೈಕಮಾಂಡನ್ನು ಭೇಟಿ ಮಾಡ್ತೀನಿ ಅಂತೇಳಿ ರಾಮುಲು ಹೇಳಿದ್ದಾರೆ, ಅಲ್ಲಿಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಎನ್ನುವಂಥ ಪಟ್ಟನ್ನು ಏನಾದರೂ ಅಲ್ಲಿ ಹಿಡಿದ್ರು ಅಂತ ಹೇಳಿದ್ರೆ ಆಗ ವಿಜಯೇಂದ್ರ ಕುರ್ಚಿಗೆ ಕುತ್ತು ಬಂದು ಇಲ್ಲಿ ಬದಲಾವಣೆ ಆಗ್ಬೋದು. ಅದು ಆಗದೆ ಹೋದರೆ ಕಾಂಗ್ರೆಸ್ಸಿಗೆ ಸಾಕಷ್ಟು ಜನ BJP ನಾಯಕರು ಬಂದರೂ ಕೂಡ ನಾವು ಯಾರು ಕೂಡ ಅಚ್ಚರಿ ಪಡೋ ಹಾಗೇನೇ ಇಲ್ಲ. ಯಾಕಂತ ಹೇಳಿದ್ರೆ ಅಂಥದ್ದೊಂದು ಬದಲಾವಣೆ ನಿರೀಕ್ಷೆ ಮಾಡಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮ್ಮ ಪ್ರಕಾರ ಏನಾಗಬಹುದು ಅಂತೇಳಿ ಅನಿಸುತ್ತೆ? ರಾಮುಲು ಕಾಂಗ್ರೆಸ್ಗೆ ಬಂದರೆ ಬೆಟರಾ, ಅಥವಾ BJPಲೇ ಇದ್ದು ಸಹಿಸ್ಕೊಂಡು ಹೋದರೆ ಬೆಟರಾ, ಅಥವಾ BJPಯಲ್ಲಿ ನಾಯಕತ್ವದ ಬದಲಾವಣೆ ಆಗದೆ ಹೊರತು ಇದ್ಯಾವುದು ಕೂಡ ಸರಿ ಹೋಗೋದಿಲ್ಲ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.